ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಮತ್ತು ವಾರದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಇನ್ನು ಈ ಕುರಿತು ತಿಳಿಸಿಕೊಡಲು ನಮ್ಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳು ಆಗಿರುವಂತಹ ವಿಶ್ವನಾಥ್ ಭಾಗವತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಹೋದರಿ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ವೀಕ್ಷಕರಿಗೂ ಕೂಡ ವಂದನೆಗಳು, ನಮಸ್ಕಾರಗಳು. ಓಕೆ, ಮೊದಲನೇದಾಗಿ ಗುರೂಜಿ, ಈ ವಾರದ ಪಂಚಾಂಗವನ್ನು ತಿಳಿಸಿಕೊಡಬಹುದಾ? ಕ್ರೋಧೀನಾಮ ಸಂವತ್ಸರ, ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗಿದೆ. ಹೇಮಂತ ಋತು ಪುಷ್ಯ ಮಾಸದಲ್ಲಿ ಪ್ರಾರಂಭವಾಗಿ ಮಾಘ ಮಾಸದಲ್ಲಿ ಈ ವಾರ ಎಂಡ್ ಆಗುತ್ತೆ. ಅಂದರೆ 25ನೇ ತಾರೀಕು ಮುಗಿದಿದೆ. 26ನೇ ತಾರೀಕಿನಿಂದ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. 26 ಇವತ್ತು. ಫೆಬ್ರವರಿ 1ನೇ ತಾರೀಕುವರೆಗೂ ಕೂಡ ಮಾಘ ಮಾಸ. ನೋಡಿ, ಮಾಘ ಮಾಸ ಅಂದ ತಕ್ಷಣದಲ್ಲೇ ವಿಶೇಷವಾಗಿ ಒಂದಷ್ಟು ಹೊಸ ಚೈತನ್ಯ, ಮಾಘ ಸ್ನಾನ ಅನ್ನೋದಾಗಿ. ಈ ಮಾಘ ಸ್ನಾನವೇ ಹಾಗೆ, ತೀರ್ಥಕ್ಷೇತ್ರಗಳ ದರ್ಶನ, ಅದರಲ್ಲೂ ಕೂಡ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಇದು ಪಂಚಮಹಾಪಾತಕಗಳು. ಈ ಮಹಾಪಾತಕ ನಾಶನವಾಗಲಿಕ್ಕೆ ಮಾಘ ಸ್ನಾನ ಮಾಡಬೇಕು. ಯಾವ್ಯಾವ ನದಿಯಲ್ಲಿ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂ ಕುರು ಅನ್ನೋದಾಗಿ. ಈ ಮಾಘ ಸ್ನಾನ ಮಾಡುವ ಉದ್ದೇಶವೇ ಹಾಗೆ. ಈಗ ನೀವು ಪ್ರಯಾಗ್ರಾಜಲ್ಲಿ ನೋಡಿದ್ರೆ ಕುಂಭಮೇಳ ನಡೀತಾ ಇದೆ. ಅದು ಇದೇ ಕಾರಣಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಅದು ಎಂಡ್ ಆಗಬೇಕು, ಮಾಘ ಸ್ನಾನ ಅನ್ನುವಂಥದ್ದು. ಅದರಲ್ಲಿ ಈ ನದಿಯೂ ಇದೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. ಸಪ್ತ ನದಿಗಳ ತೀರ್ಥವನ್ನು ಸ್ನಾನ ಮಾಡಬೇಕು. ಎಲ್ಲ ಕಡೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಇರುವಂತಹ ಒಂದು ನದಿಯಲ್ಲಿ, ಹತ್ರದಲ್ಲಿರುವಂತಹ ನದಿಯಲ್ಲಿ ಜಾಗರೂಕತೆಯಿಂದ, ನಾವು ವೀಕ್ಷಕರಿಗೆ ಅದನ್ನು ಹೇಳಬೇಕು, ನಮ್ಮ ಕರ್ತವ್ಯ ಅದು. ಜಾಗರೂಕತೆಯಿಂದ ಸ್ನಾನ ಮಾಡಬೇಕು, ತೀರ್ಥಕ್ಷೇತ್ರಗಳ ದರ್ಶನ ಮತ್ತು ಸ್ನಾನ ಮಾಡಬೇಕು. ಇನ್ನು ಈ ವಾರದ ಪಂಚಾಂಗದಲ್ಲಿ ಸೋಮ ಪ್ರದೋಷ ಅನ್ನೋದಾಗಿದೆ. ನೋಡಿ, ಗಂಗೆ, ನಾವು ಮಾಘ ಸ್ನಾನ ಅಂತ ಹೇಳಿದ ತಕ್ಷಣ ನಾವು ಹೇಗೆ ಸ್ನಾನ ಮಾಡ್ತೇವೆಯೋ ಹಾಗೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂತಹ ರುದ್ರನಿಗೆ ಸ್ನಾನ ಮಾಡಿಸ್ತಕ್ಕಂಥದ್ದು. ಅವನಿಗೆ ಸರ್ವೇ ಸಾಮಾನ್ಯ ಜನರಲ್ಲಿ ಒಂದು ಮನಸ್ಥಿತಿ ಇರುತ್ತೆ. ಏನು ಅಂತಂದರೆ, ದೇವರಿಗೆ ಚಿನ್ನದ ಕಿರೀಟ ಹಾಕದೆ, ಭಕ್ಷ್ಯಭೋಜ್ಯಗಳನ್ನು ಬಗೆ ಬಗೆಯಾಗಿ ಕ್ವಿಂಟಲ್ಗಟ್ಟಲೆ ಮಾಡಿಸಿದೆ. ಇಲ್ಲಿ ಶಿವನಿಗೆ ಅದು ಯಾವುದೂ ಬೇಡ. ಶಿವನಿಗೆ ಅಭಿಷೇಕ ಪ್ರಿಯೋ ರುದ್ರ. ಈ ಸಪ್ತನದಿಗಳ ತೀರ್ಥ ಅಥವಾ ತುಳಸಿ ತೀರ್ಥ, ಗಂಗಾಜಲವನ್ನು ಶಿವನ ತಲೆಯ ಮೇಲೆ ಮಾಘ ಸ್ನಾನದಲ್ಲಿ, ಅಂದರೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿಸಿದರೆ, ಶಿವನಿಗೆ ಮಾಘ ಸ್ನಾನ ಮಾಡಿಸಿದರೆ ಅದರಂಥ ಹೆಚ್ಚು ಪುಣ್ಯ ಇನ್ನೊಂದು ಪ್ರಾಪ್ತವಾಗಲಿಕ್ಕಿಲ್ಲ. ಎಷ್ಟೆಷ್ಟು 7 ಜನ್ಮಗಳ ಪಾಪಗಳು ಪರಿಹಾರವಾಗತ್ತೆ ಅನ್ನುವಂಥದ್ದು ಈ ವಾರದ ಪಂಚಾಂಗದಲ್ಲಿ ಅಮಾವಾಸ್ಯೆ ಇದೆ. ಮಾತಾಡ್ತಾ ಹೋಗೋಣ. ಓಕೆ, ವಾರದ ಪಂಚಾಂಗ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಈ ವಾರದಲ್ಲಿ ಏನೆಲ್ಲ ವಿಶೇಷತೆಗಳು ಇದೆ, ಆ ವಿಶೇಷತೆಗಳ ಕುರಿತು ಹೇಳೋದಾದರೆ? ನೋಡಿ, ಸೋಮ ಪ್ರದೋಷ ಅಂತ ಹೇಳಿದೆವು. ಪ್ರದೋಷ ಅಂತಂದರೆ ಸಾಯಂಕಾಲದ ಸಂದರ್ಭದಲ್ಲಿ, ಸಂಧ್ಯಾಕಾಲದಲ್ಲಿ, ಗೋಧೂಳಿ ಲಗ್ನದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಸೋಮ ಪ್ರದೋಷ ಅನ್ನೋದು. ಇದು ಸೋಮವಾರ ಬರುವುದರಿಂದ ಸೋಮ ಪ್ರದೋಷ ಅಂತ ಅನಿಸಿಕೊಳ್ಳುತ್ತೆ. ಅದೇ ಶನಿವಾರ ಬಂದರೆ ಶನಿ ಪ್ರದೋಷ. ಪ್ರದೋಷದಲ್ಲಿ 2 ವಿಧ, ಒಂದು ಶನಿ ಪ್ರದೋಷ, ಮತ್ತೊಂದು ಸೋಮ ಪ್ರದೋಷ. ಅಂದರೆ ದ್ವಾದಶಿಯ ಮೇಲೆ ತ್ರಯೋದಶಿ ಬಂದು ವಾರವೂ ಕೂಡಿ ಬರಬೇಕು. ಮತ್ತು ತಿಥಿ, ವಾರ, ಕರ್ಣ, ಯೋಗ, ನಕ್ಷತ್ರಾದಿಗಳು ಅಂದರೆ ಮುಹೂರ್ತ ಶುದ್ಧವಾಗಿರ್ತಕ್ಕಂಥದ್ದು ಅಂತ. ಪಂಚಾಂಗ ಶುದ್ಧಿ ನಾವು ಸರ್ವೇ ಸಾಮಾನ್ಯ ಹೋದರೆ ಕೇಳ್ತೀವಿ, ಗುರುಳೆ ಮುಹೂರ್ತ ಹೇಗಿದೆ ಅಲ್ವಾ? ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಮುಹೂರ್ತ ಹೇಗಿದೆ, ಪ್ರತಿಯೊಂದು ಚಿಕ್ಕ ಕಾರ್ಯಗಳಿಗೂ ಕೇಳ್ತಾರೆ ಇವತ್ತಿನ ದಿನಮಾನದಲ್ಲಿ. ಹಾಗಾಗಿ ಈ ಪ್ರದೋಷ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಪಂಚಾಂಗ ಶುದ್ಧಿ ಇರತಕ್ಕಂತಹ ಮುಹೂರ್ತ. ಹಾಗಾಗಿ ಎಲ್ಲರೂ ಈ ಸಂದರ್ಭದಲ್ಲಿ, ಅಂದರೆ 27ನೇ ತಾರೀಕು ಈ ವಾರದ ಮಧ್ಯದಲ್ಲಿ ಬರುತ್ತೆ, ಸೋಮವಾರದ ದಿನ. ಹಾಗಾಗಿ ಅಂದರೆ ನಾಳೆ ಎಲ್ಲರೂ ಕೂಡ ಶಿವನಿಗೆ ಅಭಿಷೇಕಾದಿಗಳನ್ನ ಮಾಡಿಕೊಂಡು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ, ಮಾಘಸ್ನಾನ ನಿಮಗೆ ಪಂಚಪಾತಕ ನಾಶನವನ್ನು ಸೂಚನೆ ಮಾಡಿದ್ರೆ, ಸೋಮ ಪ್ರದೋಷ ಅನ್ನುವಂಥದ್ದು 3 ಜನ್ಮಗಳ ಪಾಪವನ್ನು ಪರಿಹಾರ ಮಾಡುತ್ತೆ, ದೋಷವನ್ನು ಪರಿಹಾರ ಮಾಡುತ್ತೆ. ಏನು ಸಮರ್ಪಣೆ ಮಾಡಬೇಕು ಹಾಗಾದರೆ? ಭಗವಂತ ನಮ್ಮಿಂದ ಏನಾದ್ರು ವಜ್ರವೈಢೂರ್ಯನ್ನು ಕೇಳಿದ್ದಾನಾ? ಇಲ್ಲ, ಇದನ್ನೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. 3 ದಳಗಳುಳ್ಳತಕ್ಕಂತಹ ತ್ರಿದಳಂ ತ್ರಿಗುಣಾಕಾರಂ, 3 ಗುಣ, ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ. ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ, 3 ಕಣ್ಣುಗಳುಳ್ಳತಕ್ಕಂತಹ 3 ಆಯುಧಗಳನ್ನು ಹೊಂದಿರತಕ್ಕಂತಹ. ತ್ರಿಜನ್ಮ ಪಾಪ ಸಂಹಾರಂ, 3 ಜನ್ಮಗಳ ಪಾಪವನ್ನು ಸಂಹಾರ ಮಾಡ್ತಕ್ಕಂತಹ ಬಿಲ್ವಪತ್ರೆಯನ್ನು ಶಿವ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತಂದರೆ ಮಾಘ ಸ್ನಾನದ ಪುಣ್ಯದ ಫಲವೂ ಬರುತ್ತೆ, ಸೋಮ ಪ್ರದೋಷದ ಪುಣ್ಯದ ಫಲವೂ ಬರುತ್ತೆ. ಜೊತೆಗೆ ಅಮಾವಾಸ್ಯೆ ಇರ್ತಕ್ಕಂಥದ್ರಿಂದ ಅಮಾವಾಸ್ಯೆಯಲ್ಲಿ ನೆಗೆಟಿವ್ ಎನರ್ಜಿಗಳು, ಭೂತ, ಪ್ರೇತ, ಪಿಶಾಚ, ಯಕ್ಷ, ಯಮದೂತ, ಶಾಕಿನಿ, ಢಾಕಿನಿ, ಬ್ರಹ್ಮ ರಾಕ್ಷಸಾದಿಗಳು. ನಾವು ಆಡಭಾಷೆಲೆ ಬಿಡ್ತಾ ನಂಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಹೇಳಲ್ವಾ? ಅದೇ ರೀತಿಯಾಗಿ ಮಕ್ಕಳು ಬೆಚ್ಚುತ್ತಾರೆ, ರಾತ್ರಿ ಮಲಗಿದಾಗ ಬೆಚ್ಚುತ್ತಾರೆ, ಅಥವಾ ಅಂದುಕೊಂಡ ಕೆಲಸಗಳಾಗ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಈ ಅವರಾತ್ರಿ ಅಮಾವಾಸ್ಯೆ ಅನ್ನುವಂಥದ್ದು ವಿಶೇಷವಾದಂತಹ ಫಲವನ್ನು ನೀಡುತ್ತೆ. ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ, ಲಿಂಬೆಹಣ್ಣು ದೀಪ ಹಚ್ಚಿ, ಕೆಂಪು ಹೂವನ್ನು ದೇವಿಗೆ ಸಮರ್ಪಣೆ ಮಾಡಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವಾರ ಈ ವಾರ ಪ್ರಾಪ್ತವಾಗತ್ತೆ.
ಓಕೆ ಗುರುಜಿ, ಇನ್ನು ವಾರದ ರಾಶಿ ಭವಿಷ್ಯವನ್ನ ತಿಳಿಸಿಕೊಡೋದಾದ್ರೆ ಮೊದಲನೇದಾಗಿ ಮೇಷ ರಾಶಿಯ ವಾರ ಭವಿಷ್ಯ ಯಾವ ರೀತಿ ಇದೆ? ನೋಡಿ, ಮೇಷರಾಶಿಗೆ ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರ ಬರುತ್ತೆ. ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥನು ಕುಜ. ಕಾನೂನು ಕ್ಷೇತ್ರದಲ್ಲಿ ವೃದ್ಧಿ ಜಯ ಅನ್ನುವಂಥದ್ದಾಗಿದೆ. ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು ಜಯವಾಗುತ್ತೆ ಈ ವಾರ ಎಂಡ್ ಇರುವಂತಹ ಸಂದರ್ಭದಲ್ಲಿ. ಅಥವಾ ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾದಂಥ ಅಭಿವೃದ್ಧಿ ಆಗುತ್ತೆ, ಸ್ಥಾನಮಾನಗಳ ಅಭಿವೃದ್ಧಿ ಆಗುತ್ತೆ. ಒಟ್ಟಾರೆಯಾಗಿ ಕಾನೂನು ಕ್ಷೇತ್ರ, ಕೋರ್ಟಲ್ಲಿ ವ್ಯವಹಾರ ಇರ್ತಕ್ಕಂಥವ್ರು, ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು, ಭೂಮಿ ವ್ಯಾಜ್ಯವೋ ಇನ್ನೊಂದು ಯಾವುದೋ ಒಂದು ಕುಟುಂಬಿಕವಾಗಿರ್ತಕ್ಕಂತಹ ವ್ಯಾಜ್ಯವೋ ಇದ್ದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಯೋಗ ಮೇಷರಾಶಿಯವರಿಗಿದೆ. ಓಕೆ ಗುರುಜಿ, ಮೇಷರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಫಲ ಯಾವ ರೀತಿ ಇದೆ? ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶುಕ್ರನ ಸ್ಥಾನದ ಮೇಲೆ ಆಧಾರದ ಮೇಲೆ ಯೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕರು, ಅಕೌಂಟ್ಸ್ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಯೋಗ ಉಂಟಾಗುತ್ತೆ, ಲಾಭ ಉಂಟಾಗುತ್ತೆ. ಯಾವುದೇ ರೀತಿಯಾದಂತಹ ಎಕ್ಸಿಬಿಷನ್ಗಳನ್ನ ಮಾಡ್ತಕ್ಕಂಥವ್ರು, ಆಯೋಜನೆ ಮಾಡ್ತಕ್ಕಂಥವ್ರು ಅಥವಾ ಯಾವುದಾದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಯೋಗ ಈ ವಾರ ವೃಷಭ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇದು ಸಂದರ್ಭ ಅಥವಾ ಈ ನಾವು ನುಡಿದಂತಹ ಭವಿಷ್ಯ ನಿಮಗೆ ಪ್ರಾಪ್ತವಾಗಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ದುರ್ಗೆಯ ಆರಾಧನೆ, ಸಕಲ ದುರಿತಗಳನ್ನ ಹರಣ ಮಾಡ್ತಕ್ಕಂತಹ ದುರ್ಗೆಯ ಆರಾಧನೆ ಮಾಡ್ಕೊಳ್ಳಿ. ಶತಸಿದ್ಧವಾಗಿ ಈ ಭವಿಷ್ಯ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ವೃಷಭ ರಾಶಿಯವರಿಗೆ. ಓಕೆ ಗುರುಜಿ, ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ತಿಳಿಸಿಕೊಡೋದಾದ್ರೆ? ಮೃಗಶಿರಾ ನಕ್ಷತ್ರ, ಆರಿದ್ರಾ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥವ್ರು ಅಥವಾ ಹೋಟೆಲ್ ಉದ್ಯಮವನ್ನು ನಡೆಸ್ತಕ್ಕಂಥವ್ರು, ಫ್ರಂಟ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಅಡ್ಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಉತ್ತಮವಾದಂತಹ ಯೋಗ ಮಿಥುನ ರಾಶಿ ಈ ವಾರ ಪ್ರಾಪ್ತವಾಗುತ್ತೆ. ಅಂದರೆ ನಿಮ್ಮ ಜೀವನ ಶೈಲಿ, ನೀವು ಮಾತನಾಡ್ತಕ್ಕಂತಹ ರೀತಿ ಅಥವಾ ಕೆಲಸ ಮಾಡುವಂತಹ ವಿಧಾನ ಮಿಥುನ ರಾಶಿಯವರಿಗೆ ಈ ವಾರ ಅತಿ ಹೆಚ್ಚು ಬಹಳ ಆಕರ್ಷಣೀಯವಾಗಿರುತ್ತೆ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾರೆ, ಮಾತನಾಡುವಾಗ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಯೋಚನೆಯನ್ನು ಕೂಡ ಯಾವಾಗಲೂ ಮಾಡಬೇಕದು, ಬಟ್ ಯೋಚನೆಯನ್ನು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಉತ್ತಮವಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಮಿಥುನ ರಾಶಿಯವರು ಯಾವುದೇ ರೀತಿಯಾದಂತಹ ಪ್ರೆಸೆಂಟೇಷನ್ ಇದ್ದರೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಈ ವಾರ ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಓಕೆ ಗುರುಜಿ, ಇನ್ನು ಕರ್ಕ ರಾಶಿಯ ವಾರದ ಭವಿಷ್ಯ ಹೇಗಿದೆ? ಪುನರ್ವಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಚಂದ್ರ. ವಿದೇಶ ಯೋಗ. ನೋಡಿ, ಕರ್ಕಾಟಕ ರಾಶಿ ವಿದೇಶ ಯೋಗ ಇದೆಯಂತೆ. ಅದು ವಿದ್ಯಾಕ್ಷೇತ್ರಕ್ಕೋಸ್ಕರ ಅಂದರೆ ಉನ್ನತ ವ್ಯಾಸಂಗಕ್ಕೋಸ್ಕರ ಹೋಗ್ತಕ್ಕಂಥವ್ರು ಇರ್ಬೋದು, ಅಥವಾ ಉದ್ಯೋಗ ಆಕಾಂಕ್ಷಿಗಳಿರ್ಬೋದು, ಅಥವಾ ಯಾರ್ದೋ ನೆಂಟರ ಮನೆಗೆ ಹೋಗಬೇಕು ಅನ್ನುವಂಥವ್ರು. ವೀಸಾ ಕೊಡಬೇಕು, ಆ ಪ್ರಶ್ನೆ ಬೇರೆ. ಆದರೆ ನಾನು ಹೋಗಬೇಕು, ನನ್ನ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೋಗಬೇಕು ಅನ್ನುವಂತಹ ಅಪೇಕ್ಷೆ ಹೊಂದಿರತಕ್ಕಂಥವ್ರಿಗೆ ವಿದೇಶ ಯೋಗ ಕರ್ಕಾಟಕ ರಾಶಿರು. ತುಂಬ ದಿನ ಆಗಿರೋದಿಲ್ಲ, ವೀಸಾ ರಿಜೆಕ್ಟ್ ಆಗಿರುತ್ತೆ, ಅಲ್ಲಿಯ ವಾತಾವರಣಗಳು ಸೆಟ್ ಆಗಿರೋದಿಲ್ಲ, ಅಥವಾ ಯಾವ ಸಮಯ ಕೂಡಿ ಬಂದಿರೋದಿಲ್ಲ. ಇದೆಲ್ಲದಕ್ಕೂ ಕೂಡ ವಿದೇಶಿ ಯೋಗ ಅನ್ನುವಂಥದ್ದಾಗಿ ಬರುತ್ತೆ. ಅಥವಾ ವಿದೇಶಿ ಕಂಪ್ನಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭವಾಗ್ತಕ್ಕಂಥದ್ದು, ಅಥವಾ ವಿದೇಶಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ಗಳಿರ್ಬೋದು, ಅಥವಾ ವಿದೇಶಿ ಕಂಪ್ನಿಗೆ ಹೂಡಿಕೆ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಮತ್ತು ಸಂತೋಷವನ್ನು ತಂದುಕೊಡುತ್ತೆ. ಒಂದೋ ವ್ಯವಹಾರದ ದೃಷ್ಟಿಯಿಂದ, ಇಲ್ಲ ಸಂಬಂಧದ ದೃಷ್ಟಿಯಿಂದ, ನಾನು ಹೋಗ್ತಾ ಇದ್ದೇನೆ ಅನ್ನುವಂತಹ ದೃಷ್ಟಿಯಿಂದ ಆದರೂ ಕೂಡ ಕರ್ಕಾಟಕ ರಾಶಿ ಈ ವಾರ ಶುಭವಾಗಿರುತ್ತೆ. ಓಕೆ ಗುರುಜಿ, ಕರ್ಕ ರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಿಂಹ ರಾಶಿಯ ಕುರಿತು ವಾರ ಭವಿಷ್ಯವನ್ನು ಹೇಳುವುದಾದ್ರೆ? ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ನೋಡಿ, ಸೂರ್ಯನ ಸ್ಥಾನವನ್ನು ನೋಡುವಂತಹ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ವೃತ್ತಿ ಮಾಡ್ತಕ್ಕಂಥವ್ರು, PWD ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅಥವಾ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ, ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ, ವಿದ್ಯುತ್ ಕ್ಷೇತ್ರಗಳಲ್ಲಿ, ಅಂದರೆ ಎಲೆಕ್ಟ್ರಿಕ್ ವಿದ್ಯುತ್ ಎರಡು ಒಂದೇ ಆಯಿತು, ಭೂಮಿಯ ವ್ಯವಹಾರದಲ್ಲಿ ಹಲವು ಕಾಂಟ್ರಾಕ್ಟರ್ ವೃತ್ತಿ ಅಂತ ಮಾಡ್ತಾ ಇರ್ತಕ್ಕಂಥ ಮಧ್ಯವರ್ತಿಗಳು ಅಂತ ಕರಿಬಹುದು. ಗೌರವಾನ್ವಿತವಾಗಿ ಮಧ್ಯವರ್ತಿಗಳು ಅಂತ ಕರೆದಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಲಾಭವಾಗ್ತಕ್ಕಂತಹ ವಾರ ಈ ವಾರ ಸಿಂಹರಾಶಿಯವರಿಗೆ. ಯಾಕೆ ಅಂತಂದರೆ ನೋಡಿ, ಧನಾಧಿಪತಿಯಾದಂತಹ ಶುಕ್ರನು ಮತ್ತು ವರ್ಚಸ್ಸಿಗೆ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಒಟ್ಟಿಗೆ ದೃಷ್ಟಿಕೋನವನ್ನು ಬೀರ್ತಾ ಇರ್ತಕ್ಕಂಥದ್ರಿಂದಾಗಿ ಅವರನ್ನು ನೋಡಿ ಇವರು ಕೆಲಸ ಕೊಡಬಹುದು, ಇವರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ, ಅಥವಾ ಇವ್ರು ಮಾಡಿರ್ತಕ್ಕಂತಹ ಕೆಲಸ ಬಹಳ ಬೇಗ ಅದೊಂದು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ಅಂತಲೇ ಹೇಳ್ಬೋದು. ನಿಮಗೆ ವ್ಯವಹಾರ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಆಗತ್ತೆ. ಓಕೆ ಗುರುಜಿ, ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇದೆ?
ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಸ್ಟಾರ್ಟಪ್ ಪ್ರಾರಂಭವನ್ನು ಮಾಡ್ತಕ್ಕಂಥವ್ರು, ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತಿದ್ದೇನೆ, ಅವರಿಗೆ ಉತ್ತಮವಾದಂತಹ ಕಾಲ. ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದೇನೆ, ಉದ್ಯೋಗ ಸಿಗತ್ತಾ ಅಂತ ಕೇಳಿದ್ರೆ ಈ ವಾರ ಸಿಗತ್ತೆ. ಅಥವಾ ಉದ್ಯೋಗದಲ್ಲಿ ಇದ್ದೇನೆ ನಾನು, ನನಗೆ ಪ್ರಮೋಷನ್ನು ಇನ್ಕ್ರಿಮೆಂಟು ಏನಾದರೂ ಆಗತ್ತಾ, ಅಥವಾ ನನಗೆ ಯಾವುದೊಂದು ಹೊಸ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಸಬ್ಮಿಟ್ ಮಾಡ್ತೀನಾ, ಅಥವಾ ನಾನು ಆ ಪ್ರಾಜೆಕ್ಟನ್ನು ಅರ್ಥೈಸಿಕೊಳ್ತೀನಾ ಅಂತಂದರೆ ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಸಕಾಲ ಅಂತಲೇ ಹೇಳ್ಬೋದು. ನೀವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನದಾಗಿರ್ತಕ್ಕಂತಹ ಸ್ಥಾನಮಾನ ವೃದ್ಧಿ ಆಗುತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಅಪೇಕ್ಷೆ ಪಡುವಂತಹ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಈ ವಾರ ಭವಿಷ್ಯದಲ್ಲಿ ಕನ್ಯಾ ರಾಶಿಗಿದೆ. ಓಕೆ ಗುರೂಜಿ, ಇನ್ನು ತುಲಾ ರಾಶಿಯ ವಾರದ ಭವಿಷ್ಯವನ್ನ ತಿಳಿಸಿಕೊಡೋದಾದ್ರೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಬರುತ್ತೆ. ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಶತ್ರು ಕಾಟದಿಂದ ಮುಕ್ತಿ ತುಲಾ ರಾಶಿಯವರಿಗೆ. ನೋಡಿ, ಪಂಚಮ ಶನಿ ಕಾಟ ನಡೀತಾ ಇದೆ, ಹಾಗಾಗಿ ನಾನು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳ ಸಕಾಲಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಯೋಚನೆ ತುಲಾ ರಾಶಿಯವರಿಗಿತ್ತು. ಆದರೆ ಈ ವಾರ ಗ್ರಹಸ್ಥಿತಿಗಳ ಬದಲಾವಣೆಯಿಂದಾಗಿ, ಚಂದ್ರಬಲ ಮತ್ತು ತಾರಾಬಲದಿಂದಾಗಿ ಶತ್ರು ಕಾಟದಿಂದ ಮುಕ್ತಿ. ಅಂದರೆ ನಿಮ್ಗೆ ಯಾರೋ ಒಂದಷ್ಟು ತೊಂದರೆಯನ್ನು ನೀಡ್ತಕ್ಕಂಥವ್ರು ನಿಮ್ಮ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೋದು, ಅಥವಾ ನಿಮ್ಮ ತೊಂದರೆಯನ್ನು ಕೊಡ್ತಕ್ಕಂಥವ್ರು ಒಂದು ಕಾಂಪ್ರಮೈಸ್ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಶತ್ರುಕಾಟದಿಂದ ಮುಕ್ತಿ ಅನ್ನುವಂಥದ್ದಾಗಿದೆ. ಇಷ್ಟ ದೇವರ ಆರಾಧನೆ, ಕುಲದೇವರ ಆರಾಧನೆ ಮಾಡ್ಕೊಳ್ಳಿ, ತುಲಾ ರಾಶಿಯವರಿಗೆ ಶುಭವಾಗಿರುತ್ತೆ. ಓಕೆ ಗುರೂಜಿ, ಇನ್ನು ವೃಶ್ಚಿಕ ರಾಶಿಯ ವಾರದ ಫಲ ಯಾವ ರೀತಿ ಇದೆ? ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ. ಆರೋಗ್ಯ ವೃದ್ಧಿ. ಹಿಂದಿನ ವಾರದಲ್ಲಿ ಅನಾರೋಗ್ಯ ಇದೆ ಅಂತ ಹೇಳಿದ್ದೇವೆ ನಾವು. ಈ ವಾರದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ನೋಡಿ, ಗ್ರಹಸ್ಥಿತಿಗಳು, ರಾಹು ತನ್ನ ಸ್ಥಾನವನ್ನು ಅಥವಾ ತನ್ನ ಕಕ್ಷೆಯನ್ನು ಬದಲಾವಣೆ ಮಾಡಿದ ತಕ್ಷಣವೇ ನಮಗೆ ಉತ್ತಮವಾದಂತಹ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. 1% ಸ್ಥಾನ ಬದಲಾವಣೆ ಮಾಡಿದರೂ ಕೂಡ ಅವರ ದೃಷ್ಟಿ ಸ್ಥಾನ ಬದಲಾವಣೆ, ಒಂದು ರಾಶಿ, ಒಂದು ನಕ್ಷತ್ರಕ್ಕೆ 4 ಚರಣಗಳಿರುತ್ತೆ ಮತ್ತು 3 ನಕ್ಷತ್ರಗಳನ್ನು ಸೇರಿ ಒಂದು ರಾಶಿ ಉಂಟಾಗುತ್ತೆ. ಹಾಗಾಗಿ ವಿಶಾಖ ನಕ್ಷತ್ರ 4ನೇ ಚರಣ, ಅನುರಾಧ 4 ಚರಣಗಳು, ಜ್ಯೇಷ್ಠ 4 ಚರಣಗಳಿಗೆ ವೃಶ್ಚಿಕ ರಾಶಿ ಬರತಕ್ಕಂಥದ್ದು. ರಾಹು ತನ್ನ ಒಂದು ಚರಣದಿಂದ ಒಂದು ಚರಣಕ್ಕೆ ಬದಲಾವಣೆ ಆದ ತಕ್ಷಣದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ವೃದ್ಧಿ ಅನ್ನುವಂಥದ್ದಾಗಿದೆ. ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಉತ್ತಮವಾದಂತಹ ಆರೋಗ್ಯವನ್ನು ವೃಶ್ಚಿಕ ರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ. ಓಕೆ ಗುರುಜಿ, ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇದೆ? ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿಯವರಿಗೆ ಧನಲಾಭ, ಸಾಲ ರೀಪೇಮೆಂಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ, ಋಣಬಾಧೆಯಿಂದ ಪರಿಹಾರವಾಗುವಂತಹ ಸಾಧ್ಯತೆಗಳಿದ್ದಾವೆ ಮತ್ತು ನಿಮ್ಮ ಆರ್ಥಿಕವಾದಂತಹ ಅಭಿವೃದ್ಧಿ ಆಗುತ್ತೆ. ಋಣಮುಕ್ತರಾಗುವಂತಹ ಕಾಲ ಈ ವಾರ ಧನುಸ್ಸು ರಾಶಿಯವರಿಗಿದೆ. ಇಷ್ಟದೇವರು ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀ ಕುಬೇರರ ಆರಾಧನೆಯನ್ನು ಮಾಡಿಕೊಳ್ಳಿ, ಅತ್ಯಂತ ಹೆಚ್ಚು ಶುಭ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಓಕೆ ಗುರುಜಿ, ಇನ್ನು ಮಕರ ರಾಶಿಯ ವಾರದ ಭವಿಷ್ಯದ ಕುರಿತು ತಿಳಿಸಿಕೊಡೋದಾದ್ರೆ? ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ. ನೋಡಿ, ಶೇರ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ಶೇರ್ ಮಾರ್ಕೆಟಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಮಕರ ರಾಶಿ ಈ ಥರದವ್ರಿಗೆ ಆಸಕ್ತಿಗಳು ಜಾಸ್ತಿ. ಇದೆಲ್ಲ ಯಾವಾಗ ಉಂಟಾಗುತ್ತೆ ಮನುಷ್ಯನಿಗೆ ಅಂತಂದರೆ, ಉಚ್ಚಗ್ರಹಗಳ ಅಂದರೆ ಉತ್ತಮವಾದಂತಹ ತುಂಬ ಪವರ್ಫುಲ್ ಗ್ರಹಗಳು ಅಂತಿದ್ದಾವೆ ಕೆಲವೊಂದಷ್ಟು ಗ್ರಹಗಳು, ರಾಹು, ಶನಿ, ಸೂರ್ಯ, ಇವೆಲ್ಲ ಪವರ್ಫುಲ್ ಗ್ರಹಗಳು. ಆ ಗ್ರಹಗಳ ಆಳ್ವಿಕೆಯಲ್ಲಿ ಒಳಗಾದಾಗ ಮಾತ್ರ ಈ ಥರದ್ದೆಲ್ಲ ಯೋಚನೆ ಬರುತ್ತೆ. ಇದೊಂದು ಗ್ಯಾಮ್ಲಿಂಗ್ ಇದ್ದ ಹಾಗೆ, ಆದರೂ ಧೈರ್ಯ ಬೇಕಾಗತ್ತೆ. ಇಲ್ಲಿ ಮಕರ ರಾಶಿಯವರಿಗೆ ಶೇರ್ ಮಾರ್ಕೆಟ್ ಹೂಡಿಕೆಯಲ್ಲಿ ಲಾಭ ಅನ್ನುವಂಥದ್ದಾಗಿದೆ. ಉತ್ತಮವಾದಂತಹ ಲಾಭದ ಅವಕಾಶಗಳು ನಿಮಗಿದ್ದಾವೆ. ಸದುಪಯೋಗ ಮಾಡ್ಕೊಳ್ಳಿ, ಜಾಗ್ರತೆಯಿಂದ ಇರಿ. ಗುರೂಜಿ ಹೇಳಿದ್ದಾರೆ ಅಂದ ತಕ್ಷಣ ಎಷ್ಟೋ ತಗೊಂಡು ಹೋಗಿ ಅನ್ಕೌಂಟ್ ಅಮೌಂಟನ್ನು ಹಾಕುವಂಥದ್ದಲ್ಲ. ನಿಮಗೆ ಧನಲಾಭ ಅನ್ನುವಂಥದ್ದಾಗಿದೆ. ಜಾಗರೂಕತೆಯಿಂದ ಇದನ್ನು ಹೂಡಿಕೆಯನ್ನು ಮಾಡಿ ಲಾಭ ಪ್ರಾಪ್ತ ಮಾಡ್ಕೊಳ್ಳಿ, ಶುಭವಾಗತ್ತೆ. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ವಾರ ಭವಿಷ್ಯ ಯಾವ ರೀತಿ? ಧನಿಷ್ಠ, ಶತಭಿಷ, ಪೂರ್ವಾಭಾದ ನಕ್ಷತ್ರಕ್ಕೆ ಕುಂಭರಾಶಿ. ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶನಿ. ಮಂಗಳ ಮತ್ತು ಶುಕ್ರನ ವಿಶೇಷವಾದಂತಹ ದೃಷ್ಟಿ ಕುಂಭರಾಶಿಯವರಿಗಿದೆ. ಅಂದರೆ ಗೃಹಿಣಿಯರಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಪ್ರಾಪ್ತಿ, ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ, ನಿಮ್ಮ ಒಂದು ಹೆಣ್ಣು ಮಕ್ಕಳ ಇಷ್ಟಾರ್ಥಗಳನ್ನು ಮನೆಯಲ್ಲಿರ್ತಕ್ಕಂಥವ್ರು ಅರ್ಥೈಸಿಕೊಳ್ತಾರೆ. ಆಭರಣಗಳ ಖರೀದಿ, ವಸ್ತುವಿನ ಖರೀದಿ ಮತ್ತು ಮನೆಯಲ್ಲಿ ವಿಶೇಷವಾಗಿ ಮಂಗಳ ಕಾರ್ಯ ಮತ್ತು ಗೃಹಿಣಿಯರಿಗೆ ಸ್ಥಾನಮಾನಗಳ ಅಭಿವೃದ್ಧಿ ಅನ್ನೋದಾಗಿದೆ. ಸಮಾನ ಪ್ರಾಪ್ತಿ ಅನ್ನುವಂಥದ್ದಾಗಿದೆ. ಇದೆಲ್ಲ ಕೂಡ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಸಂತೋಷದಾಯಕವಾಗಿ ವಾರವನ್ನು ಕುಂಭರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ. ಇಷ್ಟದೇವರ ಆರಾಧನೆ ಮಾಡ್ಕೊಳ್ಳಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಹೇಳ್ಕೊಳ್ಳಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಕುಂಭರಾಶಿಯರು ವಿಶೇಷವಾದಂತಹ ಯೋಗ ಫಲ ಅನ್ನುವಂಥದ್ದು ಈ ವಾರ ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಮೀನ ರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇದೆ? ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು. ನೋಡಿ, ಗುರು ಮತ್ತು ಚಂದ್ರರ ಸಂಯೋಗ ವಿಶೇಷವಾಗಿ ಮೀನರಾಶಿಯವರ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ರಿಂದಾಗಿ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭ,
ಅಥವಾ ಯಾವುದೇ ರೀತಿಯಾದಂತಹ ವಾಣಿಜ್ಯ ಬೆಳೆ ಅಥವಾ ಕೃಷಿಯೇತರ ಬೆಳೆಗಳು ಅಥವಾ ಕೃಷಿ ಬೆಳೆಗಳನ್ನು ಅವಲಂಬಿಸಿರ್ತಕ್ಕಂಥವ್ರಿಗೆ ಲಾಭ ಮತ್ತು ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಯಶಸ್ಸು ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಮೀನರಾಶಿಯವರು ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ಯಶಸ್ಸನ್ನು, ಜಯವನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ವಾರ ಇದಾಗಿದೆ. ಮೀನರಾಶಿಯವರು ಅನ್ನಪೂರ್ಣಾ ಪರಮೇಶ್ವರಿ ಅಂದರೆ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಓಕೆ ಗುರುಜಿ, 12 ರಾಶಿಗಳ ವಾರದ ಭವಿಷ್ಯವನ್ನ ತಿಳಿಸಿಕೊಟ್ಟಿದ್ದೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ನೋಡಕ್ ಹೋಗಿದ್ರೆ ಸಾಕಷ್ಟು ಜನ ಹಣ ಸಂಪಾದನೆಯನ್ನ ಮಾಡ್ತಾರೆ, ದುಡಿತಾರೆ. ಅದೆಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಅವರ ಬಳಿ ಅದು ಉಳಿಯೋದಿಲ್ಲ. ಹಾಗಾಗಿ ಅವರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಎದುರಾಗತ್ತೆ. ಹೇಗೆ, ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ನೋಡಿ, ಭೂಮಿಯನ್ನು ಹೊತ್ತಿರತಕ್ಕಂಥವನು ವರಾಹ, ಭೂವರಾಹ ಸ್ವಾಮಿ ಅಂತ ಹೇಳ್ತೇವೆ. ಭೂದೇವಿ, ಶ್ರೀದೇವಿ, ಭೂದೇವಿ, ಲಕ್ಷ್ಮಿ ಮತ್ತು ಭೂಮಿ, ಇದೆರಡು ಮಹಾವಿಷ್ಣುವಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಥವಾ ವೃಕ್ಷಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥವ್ರು. ನೋಡಿ, ಯಾವಾಗಲೂ ಕೂಡ ಲಕ್ಷ್ಮಿ ಅಂದರೆ ಮಹಾವಿಷ್ಣುವಿನ ಎಡಭಾಗದಲ್ಲಿ ಇರಬೇಕು, ವೃಕ್ಷಸ್ಥಳ ಅಂದರೆ ಹೃದಯದಲ್ಲಿ ಇರಬೇಕು. ಭೂದೇವಿ ಅಂದ ತಕ್ಷಣ ಮಹಾವಿಷ್ಣುವಿನ ಬಲಭಾಗದಲ್ಲಿ ಇರಬೇಕು. ಈ ಎರಡೂ ಯೋಗಗಳು ಕೂಡ್ತಕ್ಕಂಥದ್ದು ಭೂವರಾಹ ಸ್ವಾಮಿ ಮತ್ತು ಲಕ್ಷ್ಮಿ. ನೀವು ವರಾಹಸ್ವಾಮಿಯ ಫೋಟೋವನ್ನು, ವಿಗ್ರಹವನ್ನು ನೋಡಿದ್ರೆ ಮಹಾವಿಷ್ಣುವಿನ ತೊಡೆಯ ಮೇಲೆ ಭೂದೇವಿ ಕುಳಿತಿರ್ತಾಳೆ, ಅಂದರೆ ವರಾಹಸ್ವಾಮಿಯ ತೊಡೆಯ ಮೇಲೆ. ಲಕ್ಷ್ಮಿ ವೃಕ್ಷಸ್ಥಳದಲ್ಲಿ ಇರ್ತಾಳೆ. ಹಾಗಾಗಿ ಮನೆಯಲ್ಲಿ ಯಾವುದೇ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ. ಎಷ್ಟು ಕಷ್ಟಪಡ್ತೀವಿ, ಬೇರೆ ಅಂದರೆ ಆಡುಭಾಷೆಯಲ್ಲಿ ಇರುತ್ತೆ, ಪಕ್ಕದ ಮನೆಯವರೆಲ್ಲ ವೃದ್ಧಿ ಆಗ್ಬಿಟ್ರು, ನಾನು ಇನ್ನು ಹಿಂದೆ ಇದ್ದೇನೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಇರುತ್ತೆ. ಅಸೂಯೆ ಬೇಡ. ಈ ಮಂತ್ರ ಪಠಣ ಮಾಡ್ಕೊಳ್ಳಿ, ಯಾವುದೇ ಕಷ್ಟಗಳಿದ್ರೂ ದೂರವಾಗತ್ತೆ. ಅದು ಏನು ಮಂತ್ರ ಹಾಗಾದರೆ? ಖಡ್ಗದಂಷ್ಟ್ರಾಯ ವಿದ್ಮಹೆ ಯಜ್ಞಾತ್ಮನಾಯ ಧೀಮಹಿ ತನ್ನೋ ಭೂವರಾಹ ಪ್ರಚೋದಯಾತ್. ಈ ಮಂತ್ರವೇ ಹೇಳುವಾಗೆ ಭೂಮಿಯ ವೃದ್ಧಿ, ವರಾಹ ಅವತಾರ ಮತ್ತು ಲಕ್ಷ್ಮೀ ಮತ್ತು ಭೂದೇವಿ ಅನುಗ್ರಹದಿಂದಾಗಿ ಮನೆಯಲ್ಲಿ ಶಾಂತ ವಾತಾವರಣ ಅಥವಾ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಯೋಗ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗತ್ತೆ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನು ನಿಷ್ಕಲ್ಮಶವಾಗಿ ನೋಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಪತ್ರಂ ಪುಷ್ಪಂ ಫಲಂತೋ ಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಏನು ಹಾಗಂದ್ರೆ ಏನು? ಪತ್ರಂ ಪುಷ್ಪಂ ಫಲಂ ತೋಯಂ. ಭಗವಂತನಿಗೆ ನೀವೇನೋ ವಜ್ರ ಚಿನ್ನ ಕೊಡುವಂಥದ್ದು ಬೇಕೇ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಅಂದರೆ ಎಲೆ, ಕಾಡಿನಲ್ಲಿ ಸಿಗುವಂತಹ ಅಥವಾ ಮನೆ ಮುಂಭಾಗದಲ್ಲಿ ಸಿಗ್ತಕ್ಕಂತಹ ಎಲೆಯನ್ನು, ಹೂವನ್ನು ಮತ್ತು ಯಾವುದೋ ಒಂದು ಹಣ್ಣನ್ನು ಕೊಡು. ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀ ಅದನ್ನು ಕೊಟ್ಟುಬಿಟ್ರೆ ನೀವು ಭಗವಂತ ಮಹಾವಿಷ್ಣು ಭಗವದ್ಗೀತೆಯಲ್ಲಿ ಗೀತೋಪದೇಶದಲ್ಲಿ ಹೇಳಿದ್ದಾನೆ ಇದನ್ನು, ಅದನ್ನೆಲ್ಲವನ್ನ ನೀಡ್ತಾನೆ. ಮನೆ ನೆಮ್ಮದಿಗೆ ಇಷ್ಟು ಸಾಕು. ಭಕ್ತಿಯೇ ಸರ್ವಶ್ರೇಷ್ಠವಾದಂತಹ ಪೂಜೆ ಎನ್ನುವುದಾಗಿ ಉಪದೇಶ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಮಾಡಿಕೊಂಡ್ರೆ ಮನುಷ್ಯನ ಎಲ್ಲ ಕಷ್ಟಗಳು ದೂರವಾಗುತ್ತೆ, ಸಂತೋಷದಾಯಕವಾಗಿ ಮನೆಯಲ್ಲಿ ಇರಬಹುದು. ಓಕೆ ಗುರುಜಿ, ಇನ್ನು ಮನೆ, ತನ್ನದೇ ಆಗಿರುವಂತಹ ಸ್ವಂತ ಮನೆಯನ್ನ ಕಟ್ಟಬೇಕು ಅಂತ ಸಾಕಷ್ಟು ಜನ ಕನಸು ಕಾಣ್ತಾ ಇರ್ತಾರೆ, ಆಸೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಅವ್ರು ಇನ್ನೇನು ಆಗಬೇಕು, ಮನೆ ಕಟ್ಟಬೇಕು ಅನ್ನುವಂಥ ಹಂತಕ್ಕೆ ಹೋದಾಗ ಅವರಿಗೆ ಆ ಒಂದು ಭಾಗ್ಯ ಸಿಗೋದಿಲ್ಲ. ಯಾಕೆ ಅಂತ, ಇದಕ್ಕೆ ಏನಾದ್ರೂ ಮಂತ್ರ ಪಠಣ ಇದೆಯಾ? ಹೇಗೆ ಮಂತ್ರ ಪಠಣ? ಓಂ ವಂ ವಚದ್ಭುವೇ ನಮಃ ಎನ್ನುವಂತಹ ಮಂತ್ರ, ಸಿಂಪಲ್ ಆಗಿರ್ತಕ್ಕಂತಹ ಮಂತ್ರ. ಈ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ, ಇನ್ನೊಮ್ಮೆ ಹೇಳ್ಕೊಡೋಣ, ಓಂ ವಂ ವಚದ್ಭುವೇ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸ್ವಂತ ಮನೆ ಕಟ್ಟುವಂತಹ ಯೋಗ. ಭೂಮಿ ಇದೆ, ಕಟ್ಟಕ್ಕಾಗ್ತಿಲ್ಲ, ಅಥವಾ ತುಂಬಾ ದಿನ ಅಂದ್ಕೊಂಡಿದ್ದೇವೆ, ಸೈಟ್ ಇದೆ, ಮನೆ ಕಟ್ಟಕ್ಕಾಗ್ತಿಲ್ಲ, ಅಥವಾ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೇವೆ, ಹಣಕಾಸು ಕುಡಿಯೇ ಬರ್ತಾ ಇಲ್ಲ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಸ್ವಂತ ಮನೆ ಯೋಗ ಬರುತ್ತೆ. ಒಂದು ಸಂಕಲ್ಪ ಮಾಡ್ಕೊಳ್ಳಿ, ವರಾಹ ಕ್ಷೇತ್ರಕ್ಕೆ, ಭೂವರಾಹ ಕ್ಷೇತ್ರ ಇದ್ದಾವೆ, ಹಲವು ಕಡೆಗಳಲ್ಲಿ ಇದ್ದಾವೆ, ತಿರುಪತಿಯಲ್ಲಿ ಇದ್ದಾವೆ, ಕಲ್ಲಳ್ಳಿಯಲ್ಲಿ ಇದ್ದಾವೆ, ಹಲವು ಕ್ಷೇತ್ರಗಳಿಗೆ ಹೋಗಿ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಚೂರು ಮಣ್ಣನ್ನು, ಅಲ್ಲಿ ಆ ಕ್ಷೇತ್ರದಿಂದ ಮಣ್ಣನ್ನು ತಂದು ಅದನ್ನು ಒಂದು ಬಟ್ಟೆಯಲ್ಲಿ, ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ ಇಟ್ಟು ನಿತ್ಯ ಪೂಜೆಯನ್ನು ಮಾಡಿ ಅತಿ ಶೀಘ್ರವಾಗಿ ಸ್ವಂತ ಮನೆ ಯೋಗ ಬರುತ್ತೆ. ಎಲ್ಲರೂ ಕೂಡ ಒಂದು ಸ್ವಗ್ರಹ ಅನ್ನುವಂಥ ಒಂದು ಸೂರು ಅಂತ ಹೊಂದಿಕೊಂಡು ಎಲ್ಲರೂ ಸಂತೋಷದಾಯಕವಾಗಿರುವಂತಹ ಒಂದು ಫಲ ಈ ಮಂತ್ರದಿಂದ ಜನರಿಗೆ ಸಿಗತ್ತೆ. ಓಕೆ ಗುರುಜಿ, ಇನ್ನು ಸಾಕಷ್ಟು ಜನಕ್ಕೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವರಿಗೆ ಏನಾದರೂ ಪರಿಹಾರ ಇದೆಯಾ? ಏನು ಮಾಡ್ಬೋದು ಅಂತ? ಧನ್ವಂತರಯೇ ಮಹಾವಿಷ್ಣವೇ ನಮೋ ನಮಃ. ಧನ್ವಂತರಯೇ ಮಹಾವಿಷ್ಣವೇ ನಮೋ ನಮಃ. ಇಷ್ಟೇ ಮಂತ್ರವನ್ನು ಹೇಳಿಕೊಂಡ್ರೆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ಎಂತಹ ಕಾಯಿಲೆಗಳಿದ್ರೂ ಕೂಡ ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅನುಗ್ರಹ ಬೇಕು ಅಷ್ಟೇ. ಮಾರಣಾಂತಿಕವಾದಂತಹ ಕಾಯಿಲೆಯಿಂದ ಹೊರಗೆ ಬಂದವರಿದ್ದಾರೆ, ಅವರ ಜೀವನ ಶೈಲಿ ಮತ್ತು ಭಗವಂತನ ಅನುಗ್ರಹ. ಜೀವನ ಶೈಲಿಯನ್ನು ಪ್ರತಿಯೊಬ್ಬರು ರೂಢಿ ಮಾಡಿಕೊಳ್ತಾರೆ. ಭಗವಂತನ ಅನುಗ್ರಹ ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಧನ್ವಂತರಯೇ ಮಹಾವಿಷ್ಣವೇ ನಮೋ ನಮಃ ಅನ್ನುವಂತಹ ಮಂತ್ರವನ್ನು ಹೇಳಿಕೊಂಡ್ರೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರತಿಯೊಬ್ಬರು ಕೂಡ ಪ್ರಾಪ್ತ ಮಾಡಿಕೊಳ್ಬಹುದು. ಓಕೆ ಗುರುಜಿ, ಇನ್ನು ದಾಂಪತ್ಯದಲ್ಲಿ ಸಮಸ್ಯೆ ಉಂಟಾಗತ್ತೆ, ಏನಾದರೂ ಕಲಹ ಉಂಟಾಗತ್ತೆ, ಹಾಗಾಗಿ ಅವರ ನೆಮ್ಮದಿಯನ್ನು ಅವರು ಕಳೆದುಕೊಳ್ತಾ ಇರ್ತಾರೆ. ಇದು ಯಾವ ಕಾರಣಕ್ಕಾಗಿ? ಇದೇನಾದರೂ ಪರಿಹಾರ ಇದೆಯಾ ಅಥವಾ ಮಂತ್ರ ಪಠಣ ಯಾವುದಾದ್ರೂ ಇದೆಯಾ? ನೋಡಿ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕ ಅನ್ನೋದಾಗಿ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಅರಿಷಡ್ವರ್ಗವನ್ನು ಬಿಡಬೇಕಂತೆ ಮತ್ತು ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಮಾಡಿಕೊಳ್ಬೇಕಂತೆ.
ಜೀವನ ಅನ್ನುವಂಥದ್ದು ಕ್ಷಣಿಕ. ಇರುವಂತಹ ಜೀವನವನ್ನು ಸಂತೋಷದಿಂದ ಅನುಭವಿಸಬೇಕು. ಲಕ್ಷ್ಮೀನಾರಾಯಣರ ದರ್ಶನ ಮಾಡಬೇಕು. ವಿಷ್ಣು ಸಹಸ್ರನಾಮ ಮಂತ್ರ ಹೇಳಿಕೊಳ್ಳಬೇಕು. ಕಿಂ ಜಪನ್ಮುಚ್ಚತೆ ಜಂತುರು ಜನ್ಮ ಸಂಸಾರ ಬಂಧನಾತ್. ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ ಜನ್ಮ ಸಂಸಾರ ಬಂಧನ. ಸಂಸಾರ ಅಂದ್ರೇನು? ನಮ್ಮ ಜೀವನವೇ ಸಂಸಾರ ಅಥವಾ ಜಗತ್ತೇ ಸಂಸಾರ. ಜನ್ಮ ಸಂಸಾರ ಬಂಧನಾತ್. ಆ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಏನು ಮಾಡಬೇಕು? ವಿಷ್ಣವೇ ಪ್ರಭವಿಷ್ಣವೇ, ಲಕ್ಷ್ಮೀನಾರಾಯಣರ ದರ್ಶನ, ಮಹಾವಿಷ್ಣುವಿನ ದರ್ಶನ, ತೀರ್ಥಕ್ಷೇತ್ರದ ದರ್ಶನ. ಕುಲದೇವರಿಗೆ ವರ್ಷಕ್ಕೆ ಒಂದು ಸಾರಿ ಆದರೂ ಹೋಗಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳನ್ನು ಸಲ್ಲಿಸಿದರೆ, ನಿತ್ಯವೂ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಹೇಳಿ ಅನೇಕ ಜನರು ಕಷ್ಟಪಡ್ತಾ ಇರ್ತಾರೆ. ಏನೇನೋ ವ್ರತಗಳನ್ನ ಪೂಜೆಗಳನ್ನ ಮಾಡ್ತಾರೆ. ಸರಿಯಾದ ಕ್ರಮದ ಒಂದು ಪೂಜೆಯ ರೀತಿ ಯಾವ ರೀತಿ ಇರಬೇಕು? ಷಷ್ಠಿ ವ್ರತವನ್ನು ಮಾಡ್ತಕ್ಕಂಥದ್ದು. ಅಮಾವಾಸ್ಯೆ ಕಳೆದ 6 ದಿನಕ್ಕೆ ಷಷ್ಠಿ ವ್ರತವನ್ನು ಮಾಡ್ತಕ್ಕಂಥದ್ದು. ನಾಗದೇವರಿಗೆ ಹಾಲು ಹಾಕುವಂಥದ್ದು, ನಾಗದೇವರಿಗೆ ತಂಬಿಟ್ಟಿನ ಪೂಜೆ ಅಥವಾ ನಾಗದೇವರಿಗೆ ತುಪ್ಪದ ದೀಪವನ್ನು ಅಂಟಿಸ್ತಕ್ಕಂಥದ್ದು ಕೂಡ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಪ್ರಾಪ್ತವಾಗುತ್ತೆ. ಬೆಳಿಗ್ಗೆ ಬೇಗ, ಅದರಲ್ಲೂ ಕೂಡ ಈಗ ಮಾಘ ಮಾಸ ಪ್ರಾರಂಭವಾಯಿತು. ವಿವಾಹಾದಿ ಮಂಗಳ ಕಾರ್ಯಗಳ ಅಪೇಕ್ಷಿತರು, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳು ಬೆಳಿಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ಅರಳಿ ಮರಕ್ಕೆ ಹಾಲು ಹಾಕಿ ಅರಳಿ ಮರದ ಮುಂದೆ ದೀಪವನ್ನು ಹಚ್ಚಿದರೆ ಈ ಮಾಘ ಮಾಸದಲ್ಲಿ ಖಂಡಿತವಾಗಿ ಉತ್ತಮವಾದಂತಹ ಪ್ರಪೋಸಲ್ ಬರುತ್ತೆ. ಆ ಪ್ರಪೋಸಲನ್ನು ನೀವು ಅಂದರೆ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿರುತ್ತೆ. ವ್ಯಾವಹಾರಿಕ ದೃಷ್ಟಿಯಿಂದ, ಅಪಿಯರೆನ್ಸ್ ದೃಷ್ಟಿಯಿಂದ, ಎಲ್ಲ ನೋಡ್ತಾರಲ್ವ, ಎಲ್ಲ ದೃಷ್ಟಿಯಿಂದಾಗಿ ಉತ್ತಮವಾದಂತಹ ಪ್ರಪೋಸಲ್ ಬರುತ್ತೆ ಮತ್ತು ವೈವಾಹಿಕ ಜೀವನಕ್ಕೆ ಒಂದು ಮುನ್ನುಡಿ ಅನ್ನುವಂಥದ್ದು ಈ ಮಾಘ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ಓಕೆ ಗುರುಜಿ, ಇನ್ನು ವಾರದ ವಿಶೇಷತೆಯನ್ನು ಕುರಿತು ಮಾತನಾಡುವಾಗ ಹೇಳ್ತಾ ಇದ್ರಿ ಅಮಾವಾಸ್ಯೆ ಕೂಡ ಇದೆ ಅಂತ ಹೇಳಿ. ಹಾಗಾಗಿ ಅಮಾವಾಸ್ಯೆಯ ದಿನ ಪೂಜೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು? ನೋಡಿ, ಅಮಾವಾಸ್ಯೆಯ ದಿನ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಚಿಕ್ಕದಾಗಿರ್ತಕ್ಕಂತಹ ತಟ್ಟೆಯಲ್ಲಿ 1, 2 ಹಿಡಿ 3 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ಆ ಬೆಲ್ಲದ ಅಚ್ಚಿನಲ್ಲಿ ತುಪ್ಪದ ದೀಪ ಅಂಟಿಸಬೇಕು. ಇದು ಮನೆಯ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಮತ್ತು ವಿಶೇಷವಾಗಿ ನೀವು ಹೇಳುವಂತಹ ಶ್ಲೋಕ, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳು, ಯಾಕಂದರೆ ನಾವು ಪ್ರಾರಂಭದಲ್ಲಿ ತುಂಬ ಕಡೆಗಳು ಹೇಳಿದ್ದೇವೆ, ಗೃಹಿಣಿ ಗೃಹ ಮುಚ್ಚಿದೆ, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥದ್ದಾಗಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ ಪೂಜ್ಯ ಭಾವನೆ ನೋಡುವಂಥದ್ದೇ ಅದು ಸ್ವರ್ಗಕ್ಕೆ ಸಮಾನ ಅನ್ನೋದಾಗಿ. ಹಾಗಾಗಿ ಹೆಣ್ಣು ಮಕ್ಕಳು ಈ ರೀತಿಯಾದ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಅಮಾವಾಸ್ಯೆಯ ದಿನ ಸಲ್ಲಿಸಿದರೆ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಒಬ್ಬಳ ತಾಯಿಯಾಗಿ ಅಥವಾ ಮಡದಿಯಾಗಿ ಅಥವಾ ಸಹೋದರಿಯಾಗಿ ಮಗಳಾಗಿ ಆಕೆ ಮಾಡುವಂತಹ ಏನು ಪ್ರಾರ್ಥನೆಗಳಿದ್ದಾವೆ ಅದು ಅಮಾವಾಸ್ಯೆಯ ದಿನ 100ಕ್ಕೆ 100ರಷ್ಟು ದ್ವಿಗುಣವಾದಂತಹ ಲಾಭವನ್ನು ಕೊಡುತ್ತಂತೆ. ಹಾಗಾಗಿ ಶಿವಾನಂದ ಲಹರಿ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ನೀವು ಸರ್ವೇಸಾಮಾನ್ಯ ದೇವಸ್ಥಾನಗಳಿಗೆ ಹೋಗಿ ನೋಡಿದ್ರೆ ಹೆಣ್ಣು ಮಕ್ಕಳು ಅಮಾವಾಸ್ಯೆ ದಿನ ಅಲ್ಲಿ ಸೇರಿರ್ತಾರೆ. ಒಂದು ದುರ್ಗಾ ಹೋಮ ಮಾಡಿಸ್ತಿರ್ತಾರೆ ಅಥವಾ ಪ್ರತ್ಯಂಗಿರಾ ಹೋಮವನ್ನು ಮಾಡಿಸ್ತಿರ್ತಾರೆ. ಏನೂ ಆಗಲಿಲ್ಲ ಅಂದ ತಕ್ಷಣದಲ್ಲಿ, ಇದೆಲ್ಲ ನಂಗೆ ಶಕ್ತಿ ಇಲ್ಲ ಗುರುಳೆ, ನನಗೆ ಆಗೋದಿಲ್ಲ ಅಂದ ತಕ್ಷಣ 3 ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು, ಒಣಮೆಣಸು ಅಂತ ಹೇಳ್ತೇವೆ, ಆ ಕೆಂಪು ಮೆಣಸಿನಕಾಯಿಯನ್ನು 3 ತೆಗೆದುಕೊಂಡು ಹೋಗಿ ಅಶ್ವತ್ಥ ಮರದ ಬುಡದಲ್ಲಿ ಸಕ್ಕರೆ ಜೊತೆಗೆ 1 ಚಮಚ ಸಕ್ಕರೆ ಅಲ್ಲಿ ಹೋಗಿ ಸೇರಿಸಬೇಕು, ಮೊದಲೇ ಸೇರಿಸ್ಕೊಂಡು ಹೋಗೋದಲ್ಲ. 3 ಮೆಣಸಿನಕಾಯಿ ಮತ್ತು 1 ಚಮಚ ಸಕ್ಕರೆಯನ್ನು ಇಟ್ಟು ಬಂದರೆ, ಅಶ್ವತ್ಥ ಮರದ ಬುಡದಲ್ಲಿ ಇಟ್ಟು ಬಂದರೆ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ರೀತಿಯಾದಂತಹ ಸಿದ್ಧಿಗಳಿದ್ರೂ ಕೂಡ ಶತಸಿದ್ಧ ಅನ್ನೋದಾಗಿ ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿ ಸಾಕಷ್ಟು ಜನ ನರಳ್ತಾ ಇರ್ತಾರೆ, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ನೋಡಿ, ಕಾರ್ಯಸಿದ್ಧಿ ಆಂಜನೇಯನ ಬಗ್ಗೆ ಹಲವು ಸಂದರ್ಭಗಳು ನಾವು ಹೇಳಿದ್ದೇವೆ. ಕಾರ್ಯಸಿದ್ಧಿ ಆಂಜನೇಯನ ಸ್ತೋತ್ರ, ಸಿಂಧೂರ ಸಮರ್ಪಣೆ, ವೀಳ್ಯದೆಲೆ ಹಾರ, ಒಡಮಾಲೆ, ಈ ಥರದ್ದೆಲ್ಲ 1 ಬಾರಿಗೆ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಕಾರ್ಯಸಿದ್ಧಿ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗುವಂಥದ್ದು, ಓಂ ಆಂಜನೇಯಾಯ ನಮಃ, ಹನುಮತೆ ನಮಃ, ಈ ರೀತಿಯಾದಂತಹ ಮಂತ್ರಗಳು ಎಲ್ಲ ಸಿಗತ್ತೆ. ಈ ಮಂತ್ರವನ್ನು ಹೇಳಿಕೊಂಡು ಇದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ವೀಳ್ಯದೆಲೆ ಹಾರ, ಸಿಂಧೂರಾರ್ಪಣೆ, ಇವನ್ನೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಅವಕಾಶ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀನಾರಾಯಣ ಸ್ತೋತ್ರ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಅಂತ ಇದೆ. ಇದನ್ನು ಪ್ರತಿನಿತ್ಯ ಕೇಳಿಸಿಕೊಳ್ಳಬೇಕು ಅಥವಾ ಹನುಮಾನ್ ಚಾಲಿಸ ಕೇಳಿಸ್ಕೊಳ್ಬೇಕು. ಎರಡೂ ಒಂದೇ ರೀಸನ್. ಲಕ್ಷ್ಮೀನಾರಾಯಣ ಹೃದಯ ಇದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಅದನ್ನು ಕೇಳಿಸಿಕೊಳ್ತಕ್ಕ ತುಂಬ 108 ಶ್ಲೋಕಗಳಿದ್ದಾವೆ. ಹಾಗಾಗಿ ಹೇಳಿಕೊಳ್ಳೋ ಸರ್ವೇಸಾಮಾನ್ಯ ಈಸಿಯಾಗಿ ಅಷ್ಟು ಪ್ರಾರಂಭದಲ್ಲಿ ಎಲ್ರಿಗೂ ಬರೋದಿಲ್ಲ. ನಾವು ಹೇಳ್ಬಿಡ್ಬೋದು ಓದ್ಕೊಳ್ಳಿ ಅಂತ, ಆದರೆ ಅಕ್ಷರ ಲೋಪ, ಗ್ರಾಮರ್ ಲೋಪ ಆಗಬಾರ್ದು. ಆದ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳಿಕೊಳ್ತಕ್ಕಂಥದ್ರಿಂದ ಅಥವಾ ಕೇಳಿಸಿಕೊಳ್ತಕ್ಕಂಥದ್ರಿಂದ ಮನೆಯಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಪ್ರಾಪ್ತಿಯಾಗುತ್ತೆ.
ಓಕೆ ಗುರುಜಿ, ಇನ್ನು ಸಾಮಾನ್ಯವಾಗಿ ವ್ಯವಹಾರವನ್ನ ಮಾಡುವಂಥವ್ರು ಅಥವಾ ವ್ಯಾಪಾರವನ್ನ ಮಾಡುವಂಥವ್ರಲ್ಲಿ ಸಾಕಷ್ಟು ನಷ್ಟ ಉಂಟಾಯಿತು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಏನಾದರೂ ಪರಿಹಾರಗಳಿದೆಯಾ? ಖಂಡಿತ. ಪ್ರತಿಕ್ರಿಯಾಶೂಲಿನಿ ಮಂತ್ರ ಮತ್ತು ಪ್ರತಿಕ್ರಿಯಾಶೂಲಿನಿ ಯಂತ್ರ, ವ್ಯಾಪಾರ ವೃದ್ಧಿ ಯಂತ್ರ ಅಂತ ಹುಡುಕಿದ್ರೆ ಸಿಗತ್ತೆ. ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ಇದರ ಮಾರಾಟದ ವ್ಯವಸ್ಥೆ ಅಥವಾ ಅದರ ಎನರ್ಜೈಸ್ ಮಾಡ್ತಕ್ಕಂತಹ ವ್ಯವಸ್ಥೆಗಳಿದ್ದಾವೆ. ಪ್ರತಿಕ್ರಿಯಾಶೂಲಿನಿ ಯಂತ್ರ, ಈ ಯಂತ್ರವನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇಡೋದ್ರಿಂದ ವ್ಯಾಪಾರ ಅಭಿವೃದ್ಧಿ ಆಗತ್ತೆ, ವ್ಯಾಪಾರಕ್ಕೆ ಇರತಕ್ಕಂತಹ ಅಡೆತಡೆಗಳು ಪ್ರತಿಬಂಧಕಗಳು ದೂರವಾಗತ್ತೆ ಮತ್ತು ವ್ಯಾಪಾರ ವೃದ್ಧಿ ಯಂತ್ರ ಅಥವಾ ಮಂತ್ರದ್ದು ಹೇಳಿಕೊಳ್ತಕ್ಕಂಥದ್ದಿಂದ ಯಥೇಚ್ಛವಾದಂತಹ ಲಾಭ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತೆ, ಅದು ಪ್ರಾಪ್ತವಾಗತ್ತೆ ಕೂಡ ತಾಯಿ. ಓಕೆ ಗುರುಜಿ, ಇನ್ನು ಎಲ್ಲರಿಗೂ ಕಾಡುವಂಥದ್ದು ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ, ಯಾಕೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಒಬ್ಬರಿಗೆ ಕಾಡುತ್ತೆ ಅಂತ ಹೇಳಿ? ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ಇವತ್ತಿನ ನಮ್ಮ ಜಂಕ್ ಫುಡ್ಗಳ ಪದ್ಧತಿ, ಇದು ಕೂಡ ಕಾರಣವಾಗುತ್ತೆ. ಇದರ ಜೊತೆಗೆ ದೈವ ಬಲ ಅನ್ನುವುದು ಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದ್ರೆ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ತುಂಬ ಚೆನ್ನಾಗಿರಬೇಕಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಮಂತ್ರವನ್ನು, ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ಬೋದು. ವಾರಕ್ಕೊಂದು ದಿನ ಆದರೂ ಕೂಡ ಶಿವನ ದರ್ಶನ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಶಿವನಿಗೆ ಬಿಳಿ ಹೂವು ಅಥವಾ ಬಿಲ್ಲುಪತ್ರೆ ಇಂಥದ್ದನ್ನೆಲ್ಲ ಸಮರ್ಪಣೆ ಮಾಡಿ ಶಿವಮಂತ್ರವನ್ನು ಹೇಳಿಕೊಂಡ್ರೆ ಪ್ರತಿಯೊಬ್ಬರ ಅನಾರೋಗ್ಯಗಳು ದೂರವಾಗುತ್ತೆ, ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಬೋದು. ಯಜ್ಞಯಾಗಾದಿಗಳೇ ಮಾಡಬೇಕು ಅನ್ನುವಂಥದ್ದಿಲ್ಲ ನೋಡಿ, ಬರೀ ಪೂಜೆ ಪುನಸ್ಕಾರ ಅಥವಾ ಬಂದು ಬಿಲ್ಲೋಪತ್ರೆ ಸಮರ್ಪಣೆ ಮಾಡೋದ್ರಿಂದ ಉತ್ತಮವಾದಂತಹ ಆರೋಗ್ಯ. ಭಸ್ಮಧಾರಣೆ, ಮಾನಸ್ತೋಕೇತನ ಏಮಾನ ಆಯುಷಿಮಾನೋ ಘೋಷಮಾನ ಶ್ವೇಶುರೀರ್ಷಃ ವೀರಾನ್ಮಾನೋ ರುದ್ರಭಾಮಿತೋ ಮಂತ್ರವೇ ಹೇಳ್ತದೆ. ನೀವು ಒಂದೊಂದು ಮಂತ್ರ ಭಸ್ಮವನ್ನು ಇಡುವಂಥದ್ರಿಂದ ಅಗ್ನಿ ರೀತಿ ಭಸ್ಮಂ, 3 ಬೆರಳಿನಿಂದ ಭಸ್ಮವನ್ನು ವಿಭೂತಿಯನ್ನು ತೆಗೆದುಕೊಂಡು ಹಣೆಗಿಡುವಾಗ ಏನು ಹೇಳ್ತೇವೆ? ಅಗ್ನಿ ರೀತಿ ಭಸ್ಮಂ. ನಮಗೆ ಯಾವುದೇ ಅನಾರೋಗ್ಯ ಬರುತ್ತೆ ಅಂದರೆ ಯಾವುದರಿಂದ ಬರುತ್ತೆ? ಉಷ್ಣ ಜಾಸ್ತಿಯಾಗಿ ಬರುತ್ತೆ. ಇದು ವೈಜ್ಞಾನಿಕವಾಗಿ ಒಂದು ದೇಹ ಬಿಸಿ ಆಗತ್ತೆ, ಜ್ವರ ಬಂತು ಅಂತ ಹೇಳ್ತೇವೆ ಅಲ್ವಾ, ಟೆಂಪ್ರೇಚರ್ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಅದನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಆ ಭಸ್ಮವನ್ನು ಅಗ್ನಿ ರೀತಿ ಭಸ್ಮಂ ಅಂತ ಹೇಳುವಂಥದ್ದು. ನೋಡಿ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಸೈಂಟಿಫಿಕ್ ಆಗಿ ಅದನ್ನು ರಚನೆ ಮಾಡಿದ್ದಾರೆ ಅನ್ನೋದಾಗಿ. ಭಸ್ಮಧಾರಣೆಯನ್ನು ಹಣೆಗೆ ಇಡ್ತಕ್ಕಂಥದ್ರಿಂದ ಅಗ್ನಿ ರೀತಿ ಭಸ್ಮಂ ಅಂತ ಹೇಳಿಕೊಳ್ತಕ್ಕಂಥದ್ರಿಂದ ನಿಮ್ಮ ಅಗ್ನಿ ಅಂದರೆ ಜ್ವರ ಬರ್ತಕ್ಕಂಥದ್ದು ದೂರವಾಗುತ್ತೆ. ವಾಯು ರೀತಿ ಭಸ್ಮಂ, ಈ ಗ್ಯಾಸ್ ಟ್ರಬಲ್, ಈ ರೀತಿಯಾದಂತಹ ತೊಂದರೆಗಳು ದೂರವಾಗುತ್ತೆ. ಜಲಮೇತಿ ಭಸ್ಮಂ, ನೋಡಿ ದೇಹ ಪಚನ ಶಕ್ತಿಯಿಂದ ದೇಹದಲ್ಲಿ ಪಚನ ಶಕ್ತಿ ಕಡಿಮೆ ಆದಾಗ ಬರುವಂತಹ ಅನಾರೋಗ್ಯಗಳು ಜಲಮೇತಿ ಭಸ್ಮಂ, ಸ್ಥಳಮೇತಿ ಭಸ್ಮಂ. ಹೀಗೆಲ್ಲ ಭಸ್ಮವನ್ನು ಇಡುವಾಗ ವಿಭೂತಿಯನ್ನು ದೇಹಕ್ಕೆ ಬಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂತಹ ಮಂತ್ರಗಳು. ಇದು ಪಂಚಭೂತದ ಸಮಾನ, ಪಂಚಭೂತಗಳ ಸೃಷ್ಟಿ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಮೆಡಿಸಿನ್ ಇರಲಿಲ್ಲ, ಇವತ್ತು ಬಂದಿದೆ, ನಾವು ಬಳಸಿಕೊಳ್ಳೋಣ. ಆದರೆ ಬೇಸಿಕ್ ರೂಟನ್ನು ಮರೆಯಬಾರದು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ ಅಷ್ಟೇ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಗುರುಜಿ, ಇನ್ನು ವಿದ್ಯಾರ್ಥಿಗಳು, ಮಕ್ಕಳು ಅಂತ ನೋಡಿದ್ರೆ ಸಾಕಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ, ಆದರೆ ಅವರ ಓದಿಗೆ ತಕ್ಕ ಫಲಿತಾಂಶ ಅನ್ನೋದು ಸಿಗೋದಿಲ್ಲ. ಇದಕ್ಕೆ ಏನು ಕಾರಣ? ಯಾವುದಾದ್ರೂ ಏನಾದರೂ ಪರಿಹಾರ ಇದೆ? ಪ್ರತಿ ಗುರುವಾರ ಕಡಲೆಕಾಳನ್ನು ನೆನೆಸಿದ್ದನ್ನು ಹಾರ ಮಾಡಿ ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡಬೇಕು, ಅಥವಾ ಬಾಬಾರಿಗೆ ಸಮರ್ಪಣೆಯನ್ನು ಮಾಡಬೇಕು, ಅಥವಾ ನವಗ್ರಹದಲ್ಲಿ ಗುರುಗ್ರಹಕ್ಕೆ ಸಮರ್ಪಣೆ ಮಾಡಬೇಕು. ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳಿಕೊಳ್ತಕ್ಕಂಥದ್ರಿಂದ ಗುರವೇ ಸರ್ವಲೋಕಾನಾಂ ವಿಷಜೆ ಬಬರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್ವ ವಿದ್ಯಾನಾಂ, ಎಲ್ಲ ವಿದ್ಯೆಗಳು ಪ್ರಾಪ್ತವಾಗಬೇಕು, ಓದಿದ್ದು ನೆನಪಿರಬೇಕು, ಅಲ್ಲಿ ಪ್ರೆಸೆಂಟೇಷನ್ ಸರಿಯಾಗಿರಬೇಕು ಮತ್ತು ನಮ್ಮ ಅಕ್ಷರ ಭಾಷೆ ಪ್ರತಿಯೊಂದು ಶುದ್ಧವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ದಕ್ಷಿಣಾಮೂರ್ತಿಯ ಶ್ಲೋಕಗಳನ್ನು ಹೇಳಿಕೊಂಡು ನೆನೆಸಿದ ಕಡಲೆಕಾಳನ್ನು ದಕ್ಷಿಣಾಮೂರ್ತಿ ಗುರುಗ್ರಹಕ್ಕೆ ಸಮರ್ಪಣೆ ಮಾಡೋದ್ರಿಂದ ವಾಕ್ಸಿದ್ಧಿ, ವಾಕ್ಚಾತುರ್ಯ ಮತ್ತು ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಮೇಧಾಶಕ್ತಿ, ಮೇಧಾದೇವಿ ಜುಷಮಾಣಾನ ಆಗ ಆತ ಪ್ರತಿಯೊಂದಕ್ಕೂ ವೇದದಲ್ಲಿ ಉಲ್ಲೇಖ ಇದ್ದಾವೆ. ಆ ಮೇಧಾಶಕ್ತಿ ವೃದ್ಧಿ ಆಗಬೇಕು ಅಂತಂದರೆ ಕಡಲೆಕಾಳನ್ನು ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡಬೇಕು ತಾಯಿ. ಓಕೆ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳ ಕುರಿತು ಅರ್ಥಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಮತ್ತು ವಾರದ ಭವಿಷ್ಯದ ಕುರಿತು ತಿಳಿದುಕೊಂಡಿದ್ದೀರಾ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.